ಧರ್ಮೋಪದೇಶಕಾಂಡ ಅಧ್ಯಾಯ 5. ಮೋಶೆ ಇಸ್ರಾಯೇಲ್ಯರೆಲ್ಲರನ್ನೂ ಕರೆದು ಹೀಗಂದನು, ಇಸ್ರಾಯೇಲ್ಯರೇ, ನಾನು ಈಗ ನಿಮಗೆ ತಿಳಿಸುವ ಆಜ್ಞಾವಿಧಿಗಳನ್ನು ಕೇಳಿರಿ. ಇವುಗಳನ್ನು ಗ್ರಹಿಸಿಕೊಂಡು ಅನುಸರಿಸಿ ನಡೆಯಬೇಕು. ನಮ್ಮ ದೇವರಾದ ಯೆಹೋವನು ಹೋರೇಬಿನಲ್ಲಿ ನಮ್ಮ ಸಂಗಡ ನಿಬಂಧನೆಯನ್ನು ಮಾಡಿದನು. ಆತನು ನಮ್ಮ ಪೂರ್ವಿಕರ ಸಂಗಡ ಈ ನಿಬಂಧನೆಯನ್ನು ಮಾಡದೆ ಈಗ ಇಲ್ಲಿ ಜೀವದಿಂದಿರುವ ನಮ್ಮ ಸಂಗಡಲೇ ಇದನ್ನು ಮಾಡಿದನು. ಯೆಹೋವನು ಆ ಬೆಟ್ಟದ ಮೇಲೆ ಬೆಂಕಿಯ ಜ್ವಾಲೆಯೊಳಗಿಂದ ಮುಖಾಮುಖಿಯಾಗಿ ನಿಮ್ಮ ಸಂಗಡ ಮಾತಾಡಲಾಗಿ, ನೀವು ಆ ಬೆಂಕಿಯ ಜ್ವಾಲೆಯ ದೆಸೆಯಿಂದ ಭಯಪಟ್ಟು ಬೆಟ್ಟವನ್ನು ಹತ್ತದೆ ಹೋಗಲಾಗಿ, ನಾನು ಯೆಹೋವನಿಗೂ ನಿಮಗೂ ನಡುವೆ ನಿಂತು ಆತನು ಆಡಿದ ಮಾತುಗಳನ್ನು ನಿಮಗೆ ತಿಳಿಸಿದೆನು. ಆತನು ಹೇಳಿದ್ದೇನೆಂದರೆ, ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನೆಂಬ ನಿನ್ನ ದೇವರು ನಾನೇ. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ಯಾವ ಮೂರ್ತಿಯನ್ನೂ ಮಾಡಿಕೊಳ್ಳಬಾರದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು. ಅವುಗಳಿಗೆ ಅಡ್ಡ ಬೀಳಲೂ ಬಾರದು, ಪೂಜೆ ಮಾಡಲೂ ಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದವನಾದುದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನಾಗಿಯೂ, ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವರಿಗೋ 1000 ತಲೆಗಳವರೆಗೆ ದಯೆ ತೋರಿಸುವವನಾಗಿಯೂ ಇದ್ದೇನೆ. ನಿನ್ನ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು. ಯೆಹೋವನು ತನ್ನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತುವವನನ್ನು ಶಿಕ್ಷಿಸದೆ ಬಿಡುವುದಿಲ್ಲ. ನಿನ್ನ ದೇವರಾದ ಯೆಹೋವನು ಆಜ್ಞಾಪಿಸಿದಂತೆ ನೀನು ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಿಸಬೇಕು. 6 ದಿನಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು. 7ನೇ ದಿನವು ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಅದರಲ್ಲಿ ನೀನು ಯಾವ ಕೆಲಸವನ್ನು ಮಾಡಬಾರದು. ನಿನ್ನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ, ಪಶುಗಳು, ನಿನ್ನ ಊರಲ್ಲಿರುವ ಅನ್ಯ ದೇಶದವರು ಯಾವ ಕೆಲಸವನ್ನು ಮಾಡಬಾರದು. ನಿನ್ನಂತೆಯೇ ನಿನ್ನ ಗಂಡಾಳು, ಹೆಣ್ಣಾಳುಗಳಿಗೂ ವಿಶ್ರಾಂತಿ ದೊರೆಯಬೇಕು. ಐಗುಪ್ತ ದೇಶದಲ್ಲಿ ನೀವು ದಾಸತ್ವದಲ್ಲಿದ್ದದ್ದನ್ನು ನಿಮ್ಮ ದೇವರಾದ ಯೆಹೋವನು ಭುಜ ಪರಾಕ್ರಮದಿಂದಲೂ ಶಿಕ್ಷಾಹಸ್ತದಿಂದಲೂ ನಿಮ್ಮನ್ನು ಬಿಡುಗಡೆ ಮಾಡಿದ್ದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನೀವು ಸಬ್ಬತ್ ದಿನವನ್ನು ಆಚರಿಸಬೇಕೆಂಬುದನ್ನು ನಿಮ್ಮ ದೇವರಾದ ಯೆಹೋವನು ಇದಕ್ಕಾಗಿಯೇ ಆಜ್ಞಾಪಿಸಿದ್ದಾನೆ. ನಿನ್ನ ದೇವರಾದ ಯೆಹೋವನು ಆಜ್ಞಾಪಿಸಿದಂತೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ ಮತ್ತು ನಿನಗೆ ಮೇಲಾಗುವುದು. ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಮತ್ತೊಬ್ಬನ ಹೆಂಡತಿಯನ್ನು ಅಪೇಕ್ಷಿಸಬಾರದು, ಮತ್ತೊಬ್ಬನ ಹೊಲ, ಮನೆ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಮುಂತಾದ ಯಾವುದನ್ನೂ ಆಶಿಸಬಾರದು. ಈ ಮಾತುಗಳನ್ನು ಯೆಹೋವನು ಆ ಬೆಟ್ಟದ ಮೇಲೆ ಬೆಂಕಿ, ಮೋಡ, ಕಾರ್ಗತ್ತಲು ಇವುಗಳ ಮಧ್ಯದೊಳಗಿಂದ ನಿಮ್ಮ ಸರ್ವ ಸಮೂಹಕ್ಕೆ ಕೇಳಿಸುವಂತೆ ಮಹಾಸ್ವರದಿಂದ ನುಡಿದನು. ಆಮೇಲೆ ಇನ್ನು ಮಾತಾಡಲಿಲ್ಲ. ಆತನು ಆ ಮಾತುಗಳನ್ನು 2 ಕಲ್ಲಿನ ಹಲಗೆಗಳಲ್ಲಿ ಕೆತ್ತಿ ನನಗೆ ಕೊಟ್ಟನು. ಆ ಬೆಟ್ಟವು ಬೆಂಕಿಯಿಂದ ಪ್ರಜ್ವಲಿಸುತ್ತಿರುವಾಗ ಆ ಕತ್ತಲೆಯೊಳಗಿಂದ ದೇವರ ಸ್ವರವನ್ನು ಕೇಳಿ, ನೀವು, ಅಂದರೆ ನಿಮ್ಮ ಕುಲಾಧಿಪತಿಗಳು, ಹಿರಿಯರು ನನ್ನ ಬಳಿಗೆ ಬಂದು, ನಮ್ಮ ದೇವರಾದ ಯೆಹೋವನು ತನ್ನ ಘನವನ್ನೂ ಮಹಿಮೆಯನ್ನು ನಮಗೆ ತೋರಿಸಿ ಅಗ್ನಿ ಜ್ವಾಲೆಯೊಳಗಿಂದ ತನ್ನ ಸ್ವರವನ್ನು ನಮಗೆ ಕೇಳಿಸಿದನಲ್ಲ. ಮನುಷ್ಯನು ತನ್ನ ಸಂಗಡ ದೇವರು ಮಾತಾಡಿದರೂ ಸಾಯದೆ ಬದುಕಿದ್ದುಂಟೆಂಬುದು ಈ ಹೊತ್ತು ನಮಗೆ ತಿಳಿಯಬಂತು. ಆದರೂ ಈ ಘೋರವಾದ ಅಗ್ನಿಜ್ವಾಲೆಯು ನಮ್ಮನ್ನು ದಹಿಸಿಬಿಟ್ಟೀತು ಮತ್ತು ನಮ್ಮ ದೇವರಾದ ಯೆಹೋವನ ಸ್ವರವನ್ನು ನಾವು ತಿರುಗಿ ಕೇಳಿದರೆ ಸತ್ತೇವು. ಬೆಂಕಿಯ ಜ್ವಾಲೆಯೊಳಗಿಂದ ಮಾತಾಡುವ ಚೈತನ್ಯ ಸ್ವರೂಪನಾದ ದೇವರ ಸ್ವರವನ್ನು ನಾವು ಕೇಳಿದಂತೆ ಎಲ್ಲ ಮನುಷ್ಯರೊಳಗೆ ಬೇರೆ ಯಾರು ಕೇಳಿ ಬದುಕಿದರು? ಹೀಗಿರುವುದರಿಂದ ನಾವು ಯಾಕೆ ಸಾಯಬೇಕು? ನೀನೇ ಹತ್ತಿರಕ್ಕೆ ಹೋಗಿ
ನಮ್ಮ ದೇವರಾದ ಯೆಹೋವನ ಆಜ್ಞೆಗಳನ್ನೆಲ್ಲ ತಿಳಿದುಕೊಂಡು ಬಂದು ನಮಗೆ ತಿಳಿಸು. ತಿಳಿಸಿದಾಗ ನಾವು ನಡೆಸುವೆವು ಎಂದು ಹೇಳಿದಿರಿ. ನಿಮ್ಮ ಮಾತುಗಳನ್ನು ಯೆಹೋವನು ಕೇಳಿ ನನಗೆ, ಈ ಜನರು ನಿನಗೆ ಹೇಳಿದ ಮಾತುಗಳನ್ನು ಕೇಳಿದ್ದೇನೆ. ಆ ಮಾತುಗಳೆಲ್ಲ ಒಳ್ಳೆಯವೇ. ನನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನನ್ನ ಆಜ್ಞೆಗಳನ್ನು ಅನುಸರಿಸುವ ಮನಸ್ಸು ಯಾವಾಗಲೂ ಅವರಲ್ಲಿ ಇದ್ದರೆ ಎಷ್ಟೋ ಮೇಲು. ಆಗ ಅವರಿಗೂ ಅವರ ಸಂತತಿಯವರಿಗೂ ಯಾವಾಗಲೂ ಶುಭ ಉಂಟಾಗುವುದು. ನಿಮ್ಮ ನಿಮ್ಮ ಡೇರೆಗಳಿಗೆ ತಿರುಗಿ ಹೋಗಿರಿ ಎಂದು ಅವರಿಗೆ ಆಜ್ಞಾಪಿಸು. ನೀನಾದರೂ ಇಲ್ಲೇ ನನ್ನ ಹತ್ತಿರ ನಿಂತಿರು. ನೀನು ಅವರಿಗೆ ಬೋಧಿಸಬೇಕಾದ ಎಲ್ಲ ಧರ್ಮೋಪದೇಶವನ್ನು ವಿಧಿ ನಿರ್ಣಯಗಳನ್ನು ನಿನಗೆ ತಿಳಿಸುತ್ತೇನೆ. ನಾನು ಅವರಿಗೆ ಸ್ವಂತಕ್ಕಾಗಿ ಕೊಡುವ ದೇಶದಲ್ಲಿ ಅವರು ಇವುಗಳನ್ನು ಅನುಸರಿಸಬೇಕು ಎಂದು ಹೇಳಿದನು. ಆದುದರಿಂದ ನೀವು ಸ್ವಲ್ಪವಾದರೂ ತಪ್ಪದೆ ನಿಮ್ಮ ದೇವರಾದ ಯೆಹೋವನು ಆಜ್ಞಾಪಿಸಿದಂತೆಯೇ ನಡೆದುಕೊಳ್ಳಬೇಕು. ನೀವು ಸ್ವತಂತ್ರಿಸಿಕೊಳ್ಳುವ ದೇಶದಲ್ಲಿ ಬಹುಕಾಲ ಶುಭವುಳ್ಳವರಾಗಿ ಬದುಕಿಕೊಳ್ಳುವಂತೆ ನಿಮ್ಮ ದೇವರಾದ ಯೆಹೋವನು ಆಜ್ಞಾಪಿಸಿದ ಮಾರ್ಗದಲ್ಲೇ ನಡೆಯಬೇಕು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದಿಸಿ ಮತ್ತು ನೀವು ಮತ್ತೊಂದು ಅಧ್ಯಯನವನ್ನು ದೇವರ ವಾಕ್ಯದಿಂದ ಅಧ್ಯಯನ ಮಾಡಿಕೊಳ್ಳುವಂತೆ ನಿಮಗೆ ಸ್ವಾಗತ ಬಯಸ್ತೇವೆ. ಇಂದಿನ ನಮ್ಮ ಅಧ್ಯಯನ ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ, ದ ಬುಕ್ ಆಫ್ ಡ್ಯೂಟರಾನಮಿ ಚಾಪ್ಟರ್ 5. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯದಲ್ಲಿ ದೇವರು ಯಾವ ರೀತಿಯಾಗಿ ಮೋಶೆ ಮುಖಾಂತರವಾಗಿ ಅನೇಕ ವಿಷಯಗಳನ್ನು ಪ್ರವಾದನೆ ಕೂಡ ಹೇಳಿದರ ಬಗ್ಗೆ ನಾವು ನೋಡ್ತೇವೆ. ಯಾವ ರೀತಿಯಾಗಿ ನೀವು ಶುಭವನ್ನು ಹೊಂದಿ ಮಕ್ಕಳನ್ನು ಮೊಮ್ಮಕ್ಕಳನ್ನು ಪಡೆದು ಬಹುಕಾಲ ದೇಶದಲ್ಲಿರುವಾಗ ದ್ರೋಹಿಗಳಾಗಿಬಿಟ್ರೆ, ಎಲ್ಲವೂ ಸುಗಮವಾಗಿರುವಾಗ ಆಶೀರ್ವಾದ ತುಂಬಿ ಹೊರಸೂಸುವಂಥ ವೇಳೆಯಲ್ಲಿ ಕೆಲವೊಮ್ಮೆ ದೇವಜನರು ದೇವರನ್ನು ಮರೆತು ಹೋಗುವ ಸಾಧ್ಯತೆ ಉಂಟು. ಅದು ಇಸ್ರಾಯೇಲರ ಜೀವನ ಚರಿತ್ರೆಯಲ್ಲಿಯೇ ನಾವು ನೋಡ್ತೇವೆ. ಅಕ್ಷರ ಸಹ ಹಾಗೇ ಆಯಿತು. ಎಲ್ಲವೂ ಸುಗಮವಾಗಿದ್ದಾಗ ಮಕ್ಕಳನ್ನು ಮೊಮ್ಮಕ್ಕಳನ್ನು, ಅದಕ್ಕಿಂತ ಮುಂಚೆ ದೇಶವನ್ನು ಸ್ವಾಧೀನ ಮಾಡಿಕೊಂಡು ಜಯದಿಂದ ಜಯಕ್ಕೆ ಸಾಗಿ ಭೌತಿಕ ಆಶೀರ್ವಾದಗಳನ್ನು ಪಡ್ಕೊಂಡ ಮೇಲೆ ಇಸ್ರಾಯೇಲರಿಗೆ ನಡೆದಂಥ ಒಂದು ಸಂಗತಿ ಏನಂದರೆ, ಅವರು ದೇವರಿಗೆ ದ್ರೋಹಿಗಳಾದರು. ಅದಾದಾಗ ಮೋಶೆ ಹೇಳ್ತಾರೆ, ಆಶ್ಚರ್ಯ ಅದು, ನೀವು ಏನು ಮಾಡ್ತೀರಿ ಅಂತ ಹೇಳಿದರೆ ನೀವು ಚದರಿ ಹೋಗ್ತೀರಿ ಎಂಬುದಾಗಿ 4ನೇ ಅಧ್ಯಾಯದಲ್ಲಿ ಮೋಶೆ ಆ ಮಾತನ್ನು ಇಸ್ರಾಯೇಲರಿಗೆ ಪ್ರವಾದನೆಯಾಗಿ ಹೇಳ್ತಾನೆ. ಹೀಗಾಗ್ತದೆ, ಒಂದು ಸಂದೇಶ ಕೊಡ್ತಾ ಇದ್ದಾನೆ ಮೋಶೆ. ಧರ್ಮೋಪದೇಶ ಕಾಂಡದಲ್ಲಿ 3 ಸಂದೇಶ ಮೋಶೆ ಕೊಡುವಂಥದ್ದು. ಅದರಲ್ಲಿ ಮೊದಲನೇ ಸಂದೇಶ 1ನೇ ಅಧ್ಯಾಯದಿಂದ ಪ್ರಾರಂಭವಾಗಿ 4ನೇ ಅಧ್ಯಾಯದವರೆಗೆ ಆ ಮೊದಲನೇ ಸಂದೇಶ ಆತನು ಕೊಡುವಾಗ ಆ ಸಂದೇಶದೊಳಗೆ ಪ್ರವಾದನೆ ಸೇರಿಸಿಕೊಂಡು ಮೋಶೆ ಮಾತಾಡ್ತಾನೆ. ಈ ಸಂದೇಶ ಭಾಳ ಆಶ್ಚರ್ಯವಾದದ್ದು. ಅಟ್ಲೀಸ್ಟ್ ಒಂದು 3 ಸಂಗತಿಯನ್ನು ಮೋಶೆಯ ಸಂದೇಶದ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೋಶೆಯ ಸಂದೇಶದಲ್ಲಿ ಚರಿತ್ರೆ ಇತ್ತು. ದೇರ್ ವಾಸ್ ಎ ಹಿಸ್ಟರಿ ಇನ್ ದ ಮೆಸೇಜ್ ಆಫ್ ಮೋಸಸ್. ಅಂದರೆ ಏನೇನಾಯಿತು, ಏದೋಮ್ಯರು, ಮೋವಾಬ್ಯರು, ಅಮ್ಮೋನ್ಯರು, ಅಮೋರಿಯರು, ಬಾಷಾನ್, ಓಗನು, ಈ ರೀತಿಯಾಗಿ ಒಂದು ಹಿಸ್ಟಾರಿಕಲ್ ಘಟನೆಗಳನ್ನು ಮೋಶೆಯ ಸಂದೇಶದಲ್ಲಿ ತರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ಸಂದರ್ಭದಲ್ಲಿ ಪ್ರೊಫೆಟಿಕಲ್, ನೀವು ಮುಂದೆ ಏನಾಗ್ತೀರಿ ಅಂದರೆ ಸುಮಾರು 3000 ವರ್ಷಗಳ ನಂತರ, 3000ಕ್ಕಿಂತಲೂ ಹೆಚ್ಚು ವರ್ಷಗಳ ನಂತರ ಸುಮಾರು ಏನಾಗ್ತದೆ ಅಂತ ಹೇಳಿದರೆ ನೀವು ಚದರಿಸಲ್ಪಡ್ತೀರಿ. ಕ್ರಿಸ್ತನು ಪ್ರವಾದಿಸಿದಂತೆ ಆಯಿತು ಮತ್ತು ಮೋಶೆ ಹೇಳಿದಂತೆ ಕೂಡ ಆಯಿತು. ಸುಮಾರು 2000 ವರ್ಷಗಳು ಅಂತ ಹೇಳ್ಬೋದು.
ಯಾಕೆ ಹೀಗಾಯಿತು? ಒಂದು ವೇಳೆ ಟೈಮು 2-3 ಸಾವಿರ ವರ್ಷಗಳು ಆಯಿತು ಅಂತ ಹೇಳಿದ್ರಾಗಿಯೂ ಕೂಡ ಮೋಶೆ ಪ್ರವಾದನೆ ನೆರವೇರಿತು. ಅದು ವಿಷಾದಕರವಾದಂಥ ಒಂದು ಪ್ರವಾದನೆ. ಯಾಕಂದರೆ ನೀವು ಚದುರಿಸಲ್ಪಡ್ತೀರಿ. ಅಂದರೆ ಅದರ ಅರ್ಥ ನಿಮಗೆ ಆಲಯ ಇರೋದಿಲ್ಲ, ನಿಮ್ಮ ದೇಶ ಇರೋದಿಲ್ಲ, ದೇವರು ಕೊಟ್ಟಂಥ ಕಾನಾನ್ ದೇಶ ನೀವು ಇರೋದಿಲ್ಲ. ಅದು ದೇವರು ಕೊಟ್ಟ ಸ್ವಾಸ್ಥ್ಯವನ್ನು ನೀವು ಕೈ ಬಿಡಬೇಕಾಗ್ತದೆ. ಬೇರೆಯವರು ಅದನ್ನು ಅಲ್ಲಿಗೆ ಬರ್ತಾರೆ. ಅನಂತರ ಏನಾಗ್ತದೆ, ನೀವು ಬೇರೆ ಬೇರೆ ಕಡೆಗಳಲ್ಲಿ ಚದರಿ ಹೋಗಿ ಐಡೆಂಟಿಫಿಕೇಷನ್ ಇಲ್ಲದೆ, ಗುರುತಿಸುವಿಕೆ ಇಲ್ಲದೆ, ಮತ್ತು ನೀವು ನಿಜ ದೇವರನ್ನು ಬಿಟ್ಟು ಅನ್ಯ ದೇವತೆಗಳನ್ನು ನೀವು ಪೂಜಿಸುತ್ತಾ ಇರುವಿರಿ. ಅಂಥ ಸಂದರ್ಭದಲ್ಲಿಯೂ ನೀವು ದೇವರಿಗೆ ಮೊರೆ ಇಡುವುದಾದರೆ, ಅದು ಸುಮ್ಮನೆ ಮೊರೆ ಇಡುವುದಲ್ಲ, ಮನಪೂರ್ವಕವಾಗಿ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಮನಸ್ಸಿನಿಂದ ನೀವು ದೇವರಿಗೆ ಮೊರೆ ಇಡುವುದಾದರೆ ಆತನು ಕೇಳಿ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ಯಾಕೆ ಅಂಥ ಒಂದು ಹದಗೆಟ್ಟಿದ ಒಂದು ಸ್ಥಿತಿಯಲ್ಲಿಯೂ ಅಂಥ ನಾಶನದ ಭೀಕರವಾದ ಹಿಂಜಾರುವಿಕೆ, ಬ್ಯಾಕ್ ಸ್ಲೈಡಿಂಗ್ನಲ್ಲಿ ದೇವರು ಹೇಗೆ ಅವರ ಪ್ರಾರ್ಥನೆಯನ್ನು ಲಾಲಿಸ್ತಾನಂತ ಹೇಳಿದರೆ ಅದಕ್ಕೆ ಕಾರಣ ದೇವರ ಸ್ವಭಾವ. ದೇವರ ಸ್ವಭಾವ ಎಂಥದ್ದು? ಆತನು ಕನಿಕರವುಳ್ಳವನು, ಒಡಂಬಡಿಕೆಯನ್ನು ಸ್ಮರಿಸುವನು, ಅಲಕ್ಷ್ಯ ಮಾಡುವವನಲ್ಲ, ನಿಮ್ಮನ್ನು ನಾಶ ಮಾಡುವವನಲ್ಲ. ಅಷ್ಟೇ ಅಲ್ಲ, ಮೋಶೆ ಇನ್ನೊಂದು ಹೈಲೈಟು, ಮುಖ್ಯ ವಿಷಯ ಹೇಳುವಂಥದ್ದೇನೆಂದರೆ ಆತನು ನಿಮ್ಮನ್ನು ಪ್ರೀತಿಸಿ. ಪ್ರೀತಿ ಹೌದು, ವಾಗ್ದಾನ ಮಾಡಿದನು ಅಬ್ರಾಮ್, ಇಸಾಕ್, ಯಾಕೋಬರಿಗೆ. ಅದೇ ಸಂದರ್ಭದಲ್ಲಿ ಆ ಒಡಂಬಡಿಕೆ ಹೇಗೆ ಮಾಡ್ಕೊಂಡಂದರೆ ಪ್ರೀತಿಯಿಂದ. ಯೆರೆಮೀಯನು ಅದರ ಬಗ್ಗೆ ಹೇಳುವಾಗ, ನಾನು ನಿನ್ನನ್ನು ಪ್ರೀತಿಸುವುದು ಶಾಶ್ವತವಾದ ಪ್ರೇಮದಿಂದಲೇ, ಮಮತೆಯಿಂದ ನಿಮ್ಮನ್ನು ಸೆಳೆದುಕೊಂಡಿದ್ದೇನಂತ ಯೆರೆಮೀಯ 31:3 ಯೆರೆಮೀಯನು ದೇವರ ಪ್ರೀತಿಯನ್ನು ರುಜುಪಡಿಸ್ತಾನೆ. ಮಲಾಕಿಗೆ ಹೇಳುವಾಗ, ನಾನು ನಿಮ್ಮನ್ನು ಪ್ರೀತಿಸಿದೆ, ಎಲ್ಲಿ ಪ್ರೀತಿಸಿದ್ದೀರಿ ಅಂತ ನೀವು ಹೇಳ್ತೀರಿ ಅಂತ 1ನೇ ಅಧ್ಯಾಯದಲ್ಲಿ ಮಲಾಕಿಯ ಮುಖಾಂತರ ದೇವರು ಇಸ್ರಾಯೇಲರಿಗೆ ಒಂದು ಚಾಲೆಂಜ್, ಒಂದು ಪ್ರಶ್ನೆ, ಒಂದು ಸವಾಲು ಹಾಕುವವನಾಗಿದ್ದಾನೆ. ಆದರೆ ಇಸ್ರಾಯೇಲರು ಏನಂದ್ಕೊಂಡ್ರು? ಇಲ್ಲ, ಆತನು ನಮ್ಮ ಮೇಲೆ ಹಾಗೇ ಇಟ್ಟುಕೊಂಡಿರುವುದರಿಂದಲೇ ಐಗುಪ್ತ ದೇಶದಿಂದ ಬಿಡಿಸಿ ನಮ್ಮನ್ನು ಸಂಹಾರ ಮಾಡಬೇಕಂತ ಪ್ಲ್ಯಾನ್ ಮಾಡಿಕೊಂಡಿದ್ದಂಥ ಡೇರೆಗಳಲ್ಲಿ, ಸಾವಿರಾರು ಲಕ್ಷಾಂತರ ಡೇರೆಗಳಲ್ಲಿ ಕೂತ್ಕೊಂಡವರು ಗೊಣಗುಡ್ತಿದ್ರಂತೆ. ಆ ರೀತಿಯಾಗಿ ಗೊಣಗುಟ್ಟಿದವರು ಹೆಚ್ಚಿನ ಅಂಶ ಉಳಿಯಲಿಲ್ಲ. ಹೆಚ್ಚಾಗಿ ಹತ್ರ ಎಲ್ಲರೂ ಕೂಡ ಅವರು ಮೃತಪಟ್ಟರು. ಹೊಸ ಜನಾಂಗ ಈಗ. ಮತ್ತು ಮೋಶೆ 2ನೇ ತನ್ನ ಉಪನ್ಯಾಸ ಅಥವಾ ಸಂದೇಶವನ್ನು 4ನೇ ಅಧ್ಯಾಯದ 44ರಿಂದ ಪ್ರಾರಂಭಿಸ್ತಾನೆ. 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಇನ್ನೂ ಸ್ಪಷ್ಟವಾಗಿ ಮೋಶೆಯ 2ನೇ ಮೆಸೇಜ್. ಇನ್ನೇನು ಕಾನಾನ್ ದೇಶ ಹತ್ತಿರ ಬಂದುಬಿಡ್ತು, 40 ವರ್ಷಗಳು ಆಗೋಯ್ತು. ಅಂದರೆ ಐಗುಪ್ತ ದೇಶವನ್ನು ಬಿಟ್ಟು 40 ವರ್ಷಗಳು ಆಗೋಯ್ತು. ಆರೋನನು ರಸ್ತೆಯಲ್ಲಿ ಬರ್ತಾ ಇರುವ ಹತ್ರ ಬರುವಾಗ ಆರೋನು ಕೂಡ ಕೆಲವು ದಿವಸಗಳ ಹಿಂದೆ ತೀರಿ ಹೋದನು. ಮಿರಿಯಾಮಳು ತೀರಿ ಹೋದಳು. ನಾದಾಬ್, ಅಬಿಹು ಎಂಬಂಥ ಆರೋನ್ನ ಮಕ್ಕಳು ಕೂಡ ತೀರಿ ಹೋದರು. ಪಟ್ಟಾಭಿಷೇಕ ಹೊಂದಿದ ಕೆಲವೇ ತಾಸುಗಳಲ್ಲಿ ಬಹುಶಃ ಅವರು ತೀರಿ ಹೋದರು. ಈಗ ಮೋಶೆ ಕೂಡ 120 ವಯಸ್ಸು. ಆತನಿಗೆ ಆಸೆ ಇತ್ತು ಕಾನಾನ್ ದೇಶಕ್ಕೆ ಸ್ವಲ್ಪ ದಾಟಿ ಹೋಗಬೇಕಂತ. ದೇವರು ಹೇಳಿದ್ರು, ಸಾಕು, ಇನ್ನು ಮುಂದೆ ಆ ವಿಷಯ ನನಗೆ ಹೇಳಬೇಡ ಅಂತ. ಅದು ನಮಗೇನು ಅನ್ನಿಸ್ತೈತೆ, ದೇವರು ಭಾಳ ಸ್ಟ್ರಿಕ್ಟು, ಭಾಳ ಒರಟು. ದೇವರು ನೋಡು ಮೋಶೆ ಆಶೆ ನೆರವೇರಿಸಲಿಲ್ಲ ಅಂತ ಹೇಳ್ಬಿಟ್ಟು. ಆದರೆ ನಾವು ತಿಳ್ಕೊಳ್ತಕ್ಕಂಥ ಒಂದು ಸಂಗತಿ ಏನಂದರೆ, ದೇವರು ಆ ಹೊತ್ತು ಮೋಶೆಯನ್ನು ಅನುಮತಿಸದೇ ಇದ್ದಾಗ್ಯೂ ಕಾನಾನ್ ದೇಶ ನೋಡಲಿಕ್ಕೆ 2000 ವರ್ಷಗಳ ನಂತರ ಯೇಸು ಕ್ರಿಸ್ತನನ್ನು ನೋಡುವುದಕ್ಕೆ ಮೋಶೆಯನ್ನು ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋದರು ದೇವರು. ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಮೋಶೆ ಯೇಸುವಿನೊಂದಿಗೆ ಕಾನಾನ್ ದೇಶ ನೋಡಿದ. ಆದರೆ ಅವನ ಆಶೆ ಏನಿತ್ತು, ನಾನು ಇಸ್ರಾಯೇಲರ ಜೊತೆಯಲ್ಲಿ ಹೋಗಿ ಕಾನಾನ್ ದೇಶ ನೋಡಬೇಕಂತ ದೇವರು ಬೆಟರ್ ಪ್ಲ್ಯಾನ್ ಇಟ್ಕೊಂಡಿದ್ರು ಮೋಶೆಗೆ. ಇಲ್ಲ, ಎಲಿಯನೊಂದಿಗೆ, ಹೌದು, ಯೇಸು ಕ್ರಿಸ್ತನೊಂದಿಗೆ
ನೀನು ಕಾನಾನ್ ದೇಶವನ್ನು ನೋಡಬೇಕು ಎಂಬುದಾಗಿ. ಕಾನಾನ್ ದೇಶವನ್ನು ನೋಡಿದ್ದು ಅಷ್ಟೇ ಅಲ್ಲ, ಮೋಶೆಗೆ 2 ಆಶೆ ಇತ್ತು. ವಿಮೋಚನ ಕಾಂಡ 33ರಲ್ಲಿ ದೇವರೇ ನಿನ್ನ ಮಹಿಮೆಯನ್ನು ನೋಡಬೇಕು, ದೇವರೇ ನಿನ್ನ ಮಾರ್ಗವನ್ನು ನೋಡಬೇಕು. ಈ ಎರಡನ್ನು ಕೂಡ ಆ ರೂಪಾಂತರ ಪರ್ವತದಲ್ಲಿ ಮೋಶೆ ನೋಡ್ದ. ಯಾಕಂದರೆ ದೇವರ ಮಹಿಮೆಯನ್ನು ಕ್ರಿಸ್ತನಲ್ಲಿ ನೋಡ್ದ. ಯಾವ ಅಗಸನು ಭೂಲೋಕದಲ್ಲಿ ಒಗೆಯದಂಥ ಅಷ್ಟರ ಮಟ್ಟಿಗೆ ಒಂದು ಪ್ರಭಾವ, ಬಟ್ಟೆ, ಯೇಸು ಕ್ರಿಸ್ತನ ಮಹಿಮೆ ಮೋಶೆ ನೋಡ್ದ 2000 ವರ್ಷಗಳ ನಂತರ. ಅಷ್ಟೇ ಅಲ್ಲ, ದೇವರೇ ನಿನ್ನ ಮಾರ್ಗವನ್ನು ತೋರಿಸು ಅಂತ ಹೇಳಿದಾಗ ನಾನೇ ಮಾರ್ಗ ಎಂಬುದಾಗಿ ಹೇಳಿದಂತೆ ಯೇಸು ಕ್ರಿಸ್ತನನ್ನು ನೋಡ್ಬಿಟ್ಟು ಮಾರ್ಗವನ್ನು ನೋಡ್ದ, ಮಹಿಮೆಯನ್ನು ನೋಡ್ದ. ಕಾನಾನ್ ದೇಶವನ್ನು ನೋಡ್ದ, ಕಾನಾನ್ ದೇಶವನ್ನು ಕೊಟ್ಟಾತನನ್ನು ಕೂಡ ನೋಡಿದ ಮೋಶೆ. ಆದ ಕಾರಣ ದೇವರು ಒಂದು ವೇಳೆ ಇಲ್ಲ ಅಂತ ನಮಗೆ ಹೇಳಿದ್ರು ಆನಂತರ ಒಳ್ಳೆ ಬೆಟರ್ ಪ್ಲ್ಯಾನ್, ಉದ್ದೇಶ ಇಟ್ಟಿರ್ತಾನೆ. ಸರಿ, ಮೋಶೆಯ 2ನೇ ಒಂದು ಸಂದೇಶ ಈಗ ಪ್ರಾರಂಭ. ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯದಿಂದ ನಾವು ನೋಡುವಾಗ ಅದು ಏನಾಗಿತ್ತಂದರೆ 10 ಕಮಾಂಡ್ಮೆಂಟ್ಸ್ ರಿಪಿಟೇಷನ್. ವಿಮೋಚನ ಕಾಂಡದಲ್ಲಿ ದೇವರು ಯಾವ ರೀತಿಯಾಗಿ 20ನೇ ಅಧ್ಯಾಯದಲ್ಲಿ ದಶಾಜ್ಞೆಗಳನ್ನು ಕೊಟ್ಟನಲ್ಲ, ಅದನ್ನೇ ಇಲ್ಲಿ 5ನೇ ಅಧ್ಯಾಯದಲ್ಲಿ ಮೋಶೆ ರಿಪೀಟ್ ಮಾಡ್ತಾ ಇದ್ದಾನೆ. ಯಾಕಂತ ಹೇಳಿದ್ರೆ ಡ್ಯೂಟರ್ ರಾನೊಮಿ, ಡ್ಯೂಟರ್ ಅಂತ ಹೇಳಿದ್ರೆ 2, ರಾನೊಮಿ ಅಂದರೆ ಧರ್ಮಶಾಸ್ತ್ರ, ಅಂದರೆ 2ನೇ ಸಾರಿ ಧರ್ಮಶಾಸ್ತ್ರ ಕೊಡುವಂಥದ್ದು ಅಥವಾ ರಿಪೀಟ್ ಮಾಡುವಂಥದ್ದು. ಹಾಗಾದರೆ 20ನೇ ಅಧ್ಯಾಯದಲ್ಲಿ ವಿಮೋಚನ ಕಾಂಡದಲ್ಲಿ ಕೊಟ್ಟಂಥ ದಶಾಜ್ಞೆಗಳನ್ನು ಮತ್ತೊಂದು ಆವೃತ್ತಿ 5ನೇ ಅಧ್ಯಾಯದಲ್ಲಿ ಹಾಗೆಯೇ ರಿಪೀಟ್ ಇಲ್ಲಿ ಮಾಡುವಂಥದ್ದನ್ನು ಈ ಅಧ್ಯಾಯದಲ್ಲಿ ನಾವು ನೋಡಬಹುದು. ಕೆಲವು ಆಜ್ಞೆಗಳು ಚಿಕ್ಕ ಚಿಕ್ಕ ಆಜ್ಞೆಗಳು, ಚಿಕ್ಕದಂದರೆ ಅದು ಬರೆಯೋದಕ್ಕೆ ಅಕ್ಷರದಲ್ಲಿ ಚಿಕ್ಕದು, ಆದರೆ ಪ್ರಾಮುಖ್ಯವಾದದ್ದೇ. ಉದಾಹರಣೆಗೆ ಕದಿಯಬಾರದು ಅಂತ ನೋಡುವಾಗ ಬಹುಶಃ ಕನ್ನಡದಲ್ಲಿ 6 ಅಕ್ಷರಗಳು ಇರುವಂಥ ಪದ, ಬಹುಶಃ ಹಳೆ ಒಡಂಬಡಿಕೆಯಲ್ಲಿ ಅತ್ಯಂತ ಚಿಕ್ಕ ವಚನ ಇರುವಂಥದ್ದು ಇದು ಕೂಡ ಒಂದಾಗಿದೆ. ಯಾಕಂತ ಹೇಳಿದ್ರೆ ಭಾಳ ಚಿಕ್ಕ ವಚನ, ಕದಿಯಬಾರದು ಎಂಬುದಾಗಿ. ಆದರೆ 2 ಈ ದಶಾಜ್ಞೆಗಳಲ್ಲಿ 2 ಆಜ್ಞೆಗಳಿಗೆ ಹೆಚ್ಚಾಗಿ ವಿವರಿಸಲ್ಪಟ್ಟಿದೆ, ವಿವರಣೆ ನೀಡಲಾಗಿದೆ. ಯಾವುದಕ್ಕೆ? ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು ಎಂಬ 8ನೇ ವಚನದಿಂದ ಇರುವಂಥ ಆ ಆಜ್ಞೆಗೆ ದೊಡ್ಡ ಒಂದು ಎಕ್ಸ್ಪ್ಲನೇಷನ್ ಕೊಡಲಾಗಿದೆ. 2ನೇದಾಗಿ 12ನೇ ವಚನದಿಂದ ಮತ್ತು ಅದೇ ರೀತಿಯಾಗಿ 15ನೇ ವಚನದವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಸಬ್ಬತ್ತು 12ನೇ ವಚನದಲ್ಲಿ ಸ್ಟಾರ್ಟ್ ಆಗಿ 15ನೇ ವಚನದಲ್ಲಿ ದೊಡ್ಡದಾಗಿ. ಹಾಗಾದರೆ ಇವೆರಡು ಭಾಳ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಇಲ್ಲ, ದೇವರು ಯಾಕೋ ಅದನ್ನು ವಿವರಿಸಿದ್ದಾನೆ ಹೆಚ್ಚಾಗಿ. ಯಾವ ಮೂರ್ತಿ ಮಾಡಿಕೊಳ್ಳಬಾರ್ದು ಎಂಬುದಾಗಿ ಅದರ ಹೇಳುವಾಗ 2 ವಿಷಯವನ್ನು ಹೈಲೈಟ್ ಮೋಶೆ ಮಾಡ್ತಾನೆ. ಅದೇನಂತ ಹೇಳಿದರೆ, ನನಗೆ ಸಲ್ಲತಕ್ಕ ಗೌರವವನ್ನು 9ನೇ ವಚನದ ನಡುವೆ ಮತ್ತೊಬ್ಬನಿಗೆ ಸಲ್ಲಗೊಡಿಸುವನಾದುದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವನು. ದ್ವೇಷಿಸುವವರಿಗೆ 3-4 ತಲೆಮಾರುಗಳವರೆಗೆ, ಆದರೆ ಪ್ರೀತಿಸುವವನಿಗೆ, ನನ್ನನ್ನು ಪ್ರೀತಿಸಿ ಆಜ್ಞೆಗಳನ್ನು ಕೈಕೊಂಡು ನಡೆಯುವವರಿಗೂ 1000 ತಲೆಗಳವರೆಗೆ ದಯೆ ತೋರಿಸುವವನಾಗಿದ್ದೇನೆ. ಹಾಗಾದರೆ ಪ್ರೀತಿಸುವವರಿಗೆ ಎಷ್ಟು ದೊಡ್ಡ ಒಂದು ಆಶೀರ್ವಾದ, ದ್ವೇಷಿಸುವವರಿಗೆ ಶಿಕ್ಷೆ ಇದೆ, ಆದರೆ 3-4 ತಲೆಮಾರುಗಳವರೆಗೆ. ಅಲ್ಲಿ ಕೂಡ ದೇವರ ಒಂದು ಕನಿಕರ, ದಯೆ, ಸ್ವಭಾವ ಇವುಗಳನ್ನು ನಾವು ನೋಡ್ತೇವೆ. ಹೌದು, ದೇವರು ಸ್ಟ್ರಿಕ್ಟ್ ಆಗಿರುವಾತನು, ದೇವರು ನ್ಯಾಯವಂತನು, ದೇವರು ನ್ಯಾಯಾಧಿಪತಿ. ಆ ನ್ಯಾಯದಲ್ಲಿ ಕೂಡ ದೇವರು ಶಿಕ್ಷಿಸುವಾಗ ಆತನು 3-4 ತಲೆಗಳವರೆಗೆ ಮಾತ್ರ ಎಂಬುದಾಗಿ ನಾವು ನೋಡ್ತೇವೆ.
ಆದರೆ ಪ್ರೀತಿಸುವವರಿಗೆ 10ನೇ ವಚನದಲ್ಲಿ ಸಾವಿರ ತಲೆಗಳವರೆಗೆ, ಅಂದರೆ ಅರ್ಥ ಫಾರ್ ಎವರ್ ಅಂತ ಹೇಳ್ಬೋದು, ನಿತ್ಯವಾಗಿ ಅಂತ ಕೂಡ ಹೇಳ್ಬೋದು ರೀ. ಸರಿ, ಹಾಗೆ ನಾವು ಮುಂದುವರಿಸುವಾಗ 12ನೇ ವಚನದಲ್ಲಿ ಸಬ್ಬತ್ ಬಗ್ಗೆ ಇದೆ. ಇದರ ಬಗ್ಗೆ ನನಗೆ ಉತ್ತೇಜನವಾದಂಥ ಒಂದು ಮಾತನ್ನು ಹೇಳಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳಿದ್ರೆ, ದೇವರು ತನ್ನ ಜನರು ತನಗಾಗಿ ಸಮಯವನ್ನು ಮೀಸಲಾಗಿ ಇಡಬೇಕು ಎಂದು ಬಯಸ್ತಾನೆ. ಇವತ್ತು ಬೆಳಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ, ಅದೇನೆಂದರೆ, ನಮಗೆ ಫ್ರೀ ಟೈಮ್ ಸಿಕ್ಕಿದರೆ ಏನು ಮಾಡ್ತೇವೆ? ನಮಗೆ ರಜೆ ಸಿಕ್ಕಿದರೆ ಅಥವಾ ಫ್ರೀ ಟೈಮ್ ಇದ್ದರೆ, ಕೆಲಸ ಎಲ್ಲ ಏನಿಲ್ಲ ಅಂತಿದ್ದಾಗ ನಾವೇನು ಮಾಡ್ತೇವೆ? ಸಾಮಾನ್ಯವಾಗಿ ಕೆಲವರು ನಿದ್ದೆ ಮಾಡ್ಬೋದು, ಒಳ್ಳೆಯದೇ. ವಿಶ್ರಾಂತಿ ತೆಗೆದುಕೊಳ್ಬೋದು, ಅದು ಕೂಡ ಒಳ್ಳೆಯದೇ. ಅಥವಾ ಎಂಟರ್ಟೈನ್ಮೆಂಟ್, ಮನೋರಂಜನಾ ಕಾರ್ಯಕ್ರಮಕ್ಕಾಗಿ ಏನಾದರೂ ಸಮಯ ಕಳೀಬೋದು, ಅದು ಕೂಡ ಒಳ್ಳೆಯದೇ. ಫ್ಯಾಮಿಲಿಯಾಗಿ ಒಟ್ಟುಗೂಡಬಹುದು, ಅದು ಕೂಡ ಒಳ್ಳೆಯದೇ. ಆದರೆ ಎಷ್ಟು ಜನರು ನಮ್ಮಲ್ಲಿ ದೇವರಿಗಾಗಿ ಮೀಸಲಾಗಿ ಸಮಯವನ್ನು ಎಕ್ಸ್ಕ್ಲೂಸಿವ್ ಆಗಿ ಕೊಡ್ತೇವೆ? ಯಾರೂ ಇದರ ವಿಷಯದಲ್ಲಿ ಬೇಸರ ಪಟ್ಕೊಳ್ಳಬೇಕಾಗಿಲ್ಲ, ದೇವರಿಗಾಗಿ ನಾನು ಸಮಯ ಕೊಡಲಿಲ್ಲ ಎಂಬುದಾಗಿ. ಆದರೆ ಕೂಡ ಯೋಚಿಸಿರಿ, ಯಾಕಂದರೆ ದೇವರ ಒಂದು ಬಯಕೆ, ಇಷ್ಟ ಏನಂತ ಹೇಳಿದ್ರೆ, ಆ ಇಸ್ರಾಯೇಲರಿಗೆ, ಅಂದರೆ ಆ ಕಾಲದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ವಾರದಲ್ಲಿ ಒಂದಿನ ಆದರೂ ದೇವರು ಕೊಡಬೇಕಂತ ಹೇಳ್ಬಿಟ್ಟು. ಯಾಕೆಂತ ಹೇಳಿದ್ರೆ, ಮೊಟ್ಟ ಮೊದಲನೇ ಆಶೀರ್ವಾದ ಹೊಂದಿದಂಥ ಆಶೀರ್ವಾದ ಪಾತ್ರರು ಯಾರು ಗೊತ್ತೇ ನಿಮಗೆ? ಆದಾಮನ ಮುಂಚೆ ಆಶೀರ್ವಾದ ಹೊಂದಿದವರು ಯಾರು? ಆದಾಮನ ಮುಂಚೆ ಆಶೀರ್ವಾದ ಹೊಂದಿದವರು ಯಾರು? ಆದಾಮನೇ ಮೊದಲನೇ ಮನುಷ್ಯ ಅಲ್ಲ, ಮೊದಲನೇ ಮನುಷ್ಯನಿಗಿಂತಲೂ ಮುಂಚೆ ದೇವರ ಆಶೀರ್ವಾದಕ್ಕೆ ಪಾತ್ರರಾದ, ಆಶೀರ್ವಾದ ಹೊಂದಿದ್ದು ಯಾರಿಗೆ? ನೋಡೋಣ. ಆದಿಕಾಂಡ 1ನೇ ಅಧ್ಯಾಯ 22ನೇ ವಚನದಲ್ಲಿ, ಇದಲ್ಲದೆ ದೇವರು ಅವುಗಳಿಗೆ, ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಜಲಚರಗಳು ಸಮುದ್ರದ ನೀರಿನಲ್ಲಿ ತುಂಬಿಕೊಳ್ಳಿರಿ, ಪಕ್ಷಿಗಳು ಭೂಮಿಯ ಮೇಲೆ ಹೆಚ್ಚಲಿ ಎಂದು ಹೇಳಿ ಆಶೀರ್ವದಿಸಿದನು. ಆದಾಮ ಹವ್ವಂದ್ರನ್ನು ಆಶೀರ್ವದಿಸೋದಕ್ಕೆ ಮುಂಚಿತವಾಗಿ ದೇವರು ಯಾರಿಗೆ ಆಶೀರ್ವಾದ ಕೊಟ್ಟನು ಎಂಬುದಾಗಿ ನೋಡುವಾಗ, ಮೀನುಗಳಿಗೂ ಪಕ್ಷಿಗಳಿಗೂ ಮೊಟ್ಟ ಮೊದಲನೇದಾಗಿ ದೇವರ ಆಶೀರ್ವಾದ ಕೊಟ್ಟಿದ್ದು ಆದಿಕಾಂಡ 1:22. ಅನಂತರ ದೇವರು 27ನೇ ವಚನದಲ್ಲಿ ಆದಾಮ ಹವ್ವಂದರನ್ನು ಆಶೀರ್ವದಿಸಿದನು. ಆದರೆ 3ನೇದಾಗಿ ಯಾರನ್ನು ದೇವರು ಆಶೀರ್ವದಿಸಿದನು, ಅದು ಕೂಡ ಇಂಪಾರ್ಟೆಂಟ್. ಮೊದಲು ಮೀನುಗಳಿಗೂ ಮತ್ತು ಪಕ್ಷಿಗಳಿಗೂ ಆಶೀರ್ವದಿಸಿದನು, ಆದಿಕಾಂಡ 1:22. ಆದಾಮ ಹವ್ವಂದರಿಗೆ ದೇವರು 2ನೇದಾಗಿ ಆಶೀರ್ವದಿಸಿದನು, ಆದಿಕಾಂಡ 1:27. 3ನೇದಾಗಿ ದೇವರ ಆಶೀರ್ವಾದ ಯಾರಿಗೆ, ಎಂಥವರಿಗೆ ಸಿಕ್ತು ತಿಳ್ಕೊಳ್ಬೇಕಾ? 2ನೇ ಅಧ್ಯಾಯ ನಾವು 3ನೇ ವಚನದಲ್ಲಿ ನೋಡುವುದಾದರೆ, 2:3 ಆದಿಕಾಂಡ, ದೇವರು ತನ್ನ ಸೃಷ್ಟಿಯ ಕಾರ್ಯವನ್ನು ಮುಗಿಸಿ ಆ 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡದ್ದರಿಂದ ಆ ದಿನವನ್ನು ಪರಿಶುದ್ಧವಾಗಿರಲಿ ಎಂದು ಆಶೀರ್ವದಿಸಿದನು. ದೇವರ ಆಶೀರ್ವಾದವನ್ನು ಆದಾಮ ಹವ್ವಂದರಿಗೆ ತರುವಾಯ ಹೊಂದಿದ್ದು 7ನೇ ದಿವಸ ಸಬ್ಬತ್ ದಿನ. ಆದ ಕಾರಣ ಅದನ್ನು ಪರಿಶುದ್ಧವಾಗಿ ಆಚರಿಸಬೇಕಂತ ದೇವರು ಬಯಸಿದ್ದಾನೆ. ಇದನ್ನೆಲ್ಲ ದೇವರು ಯಾಕೆ ಕೊಟ್ಟಿದ್ದಾನೆಂದರೆ, ನಮ್ಮ ಒಳಿತಿಗಾಗಿ, ನಮ್ಮ ಒಳ್ಳೆಯದಕ್ಕಾಗಿ. 5ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ, ಧರ್ಮೋಪದೇಶಕಾಂಡ 5ಅನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 5. And Moses called all Israel, and said unto them, Hear, O Israel, the statutes and judgments which I speak in your ears this day, that ye may learn them, and keep and do them. The Lord our God made a covenant with us in Horeb,
The Lord made not this covenant with our fathers, but with us, even us, who are all of us here alive this day. The Lord talked with you face to face in the mount, out of the midst of the fire. I stood between the Lord and you at that time, to shew you the word of the Lord, for ye were afraid by reason of the fire, and went not up into the mount, saying, I am the Lord thy God, which brought thee out of the land of Egypt, from the house of bondage. Thou shalt have none other gods before me. Thou shalt not make thee any graven image, or any likeness of anything that is in heaven above, or that is in the earth beneath, or that is in the waters beneath the earth. Thou shalt not bow down thyself unto them, nor serve them, for I, the Lord thy God, am a jealous God, visiting the iniquity of the fathers upon the children, unto the third and fourth generation of them that hate me, and shewing mercy unto thousands of them that love me, and keep my commandments. Thou shalt not take the name of the Lord thy God in vain, for the Lord will not hold him guilty that taketh his name in vain. Keep the Sabbath day, to sanctify it, as the Lord thy God hath commanded thee. 6 days thou shalt labor, and do all thy work, but the seventh day is the Sabbath of the Lord thy God. In it thou shalt not do any work, thou, nor thy son, nor thy daughter, nor thy manservant, nor thy maidservant, nor thine ox, nor thine ass, nor any of thy cattle, nor thy stranger that is within thy gates, that thy manservant and thy maidservant may rest as well as thou. And remember that thou wast a servant in the land of Egypt, and that the Lord thy God brought thee out thence through a mighty hand, and by a stretched out arm. Therefore the Lord thy God commanded thee to keep the Sabbath day. Honor thy father and thy mother, as the Lord thy God hath commanded thee, that thy days may be prolonged, and that it may go well with thee in the land which the Lord thy God giveth thee. Thou shalt not kill, neither shalt thou commit adultery, neither shalt thou steal, neither shalt thou bear false witness against thy neighbor, neither shalt thou desire thy neighbor's wife, neither shalt thou covet thy neighbor's house, his field, or his manservant, or his maidservant, his ox, or his ass, or anything that is thy neighbor's. These words the Lord spake unto all your assembly in the mount, out of the midst of the fire, of the cloud, and of the thick darkness, with a great voice. And he added no more. And he wrote them in 2 tablets of stone, and delivered them unto me. And it came to pass, when ye heard the voice out of the midst of the darkness, for the mountain did burn with fire, that ye came near unto me, even all the heads of your tribes and your elders. And ye said, Behold, the Lord our God hath shewed us his glory and his greatness, and we have heard his voice out of the midst of the fire. We have seen this day that God doth talk with man, and he liveth. Now therefore why should we die? For this great fire will consume us, if we hear the voice of the Lord our God any more. Then we shall die. For who is there of all flesh that hath heard the voice of the living God speaking out of the midst of the fire, as we have, and lived? Go thou near, and hear all that the Lord our God shall say, and speak thou unto us all that the Lord our God shall speak unto thee, and we will hear it and do it. And the Lord heard the voice of your words when ye spake unto me, and the Lord said unto me, I have heard the voice of the words of this people, which they have spoken unto thee. They have well said all that they have spoken. Oh, that there were such an heart in them, that they would fear me, and keep all my commandments always, that it might be well with them and with their children forever. Go say to them, Get you into your tents again. But as for thee, stand thou here by me, and I will speak unto thee all the commandments, and the statutes, and the judgments, which thou shalt teach them, that they may do them in the land which I give them to possess it. Ye shall observe to do therefore as the Lord your God hath commanded you. Ye shall not turn aside to the right hand or to the left. Ye shall walk in all the ways which the Lord your God hath commanded you, that ye may live, and that it may be well with you, and that ye may prolong your days in the land which ye shall possess.